ಹಾಂ ದೇವ್ರು ಮಾಡಿದ ಅದ್ಭುತ ನಮ್ಮ ಮಗನಿಗೆ ಹಾಂ 35,000 ಕೊಟ್ಟು ಗಾಡಿ ಮಾಡಿಸ್ಯಾನಯ್ಯ. ಹಾಂ ಮಾಡಿಸಿದ ಒಟ್ಟು ಮೂಲ್ಯ ಹಾಕ್ಬಿಟ್ಟಲ್ಲ, ಒಟ್ಟು ಗಾಡಿ ನಡೀತಿಲ್ಲ. ಹಾಂ ಭಾನುವಾರ ಚರ್ಚಿಗೆ ಹೋದ್ರೆ ನಡೀತೈತೆ, ಹ್ಞೂ ತಿರುಗಿಲ್ಲ. ಹ್ಞೂ ಒಟ್ಟು ಕೆಲಸಕ್ಕೆ ಹೋಗೋದು ನಡೆಯಂಗಿಲ್ಲ ಒಟ್ಟು ಗಾಡಿ. ಹ್ಞೂ ಹಂಗೈತೆ ತಿರುಗಿ ಹೆಂಗ್ ಮಾಡ್ಬೇಕಂತಂದು ನಮ್ಮ ಹುಡುಗ ಆಲೋಚನೆ ಮಾಡೈತೆಯ. ಹ್ಞೂ ಇದನ್ನ ಹೆಂಗ್ ಮಾಡ್ಬೇಕಂತ ಮೆಕ್ಯಾನಿಕ್ ತಗೋದು ನಮ್ಮ ಕೈ ಹಾಕಲಪ್ಪ ಮಾಡಿದ್ರೆ ಮಾಡ್ಸಿ ನಾವು ಹ್ಞೂ ಅಂದ್ರೆ ಮಾತಾಡು. ಹ್ಞೂ ಟ್ರೈನಿಂಗ್ ಓದೈತೆ, ದಿನ ಕೇಳೋದು ಬರೋದೈತೆಯ. ಹ್ಞೂ ನಾವು ನಾಳೆ ಹಾಕ್ತು ನಾಡ್ದಾಗ ಹಿಂಗಂತ ಟ್ರೈನವ್ರು ಬಸ್ನವರು. ಹ್ಞೂ ತಿರುಗಿ ಭಾನುವಾರ ಚರ್ಚಿಗೆ ಹೋಗಿ ಬಂದು ಓದೈತೆಯ. ಹ್ಞೂ 1 ಗಂಟೆಗಲ್ಲ ಹ್ಞೂ 2 ಬಸ್ನವ್ರು ಹಾಕಿಡಲ್ಲ, 2 ಟ್ರೈನರ್ ಹಾಕಿಡಲ್ಲ ಗಾಡಿ. ಹ್ಞೂ ಆಕೆ ಮೊದಲಾವು ಇದು ಹೊಸಪೇಟೆ ಸ್ಟಾಪು 1500 ರೂಪಾಯಿ ಆಕೆ ಮೊದಲ ಅಂತ ಅಂದ್ಬಿಟ್ರೆ. ಹ್ಞೂ ಅವಾಗ ಹೆಂಗ್ ಮಾಡ್ಬೇಕು, ರೂಮ್ ಬಾಡಿಗೆ ಬಿಟ್ಟಾಗ್ಬಿಟ್ಟಾನಯ್ಯ, ಎಲ್ಲ ಲಗೇಜ್ ತೊಡಗಿರ್ತಾನ. ಹ್ಞೂ ಅವಾಗ ಹೆಂಗ್ ಮಾಡ್ಬೇಕಪ್ಪ ದೇವ್ರೆ, ನಾನು ಅಧ್ವಾನಾಗ ಆಗ್ತೀನಿ, ಹೆಂಗ್ ಮಾಡ್ಲಿ ಹಿಂಗೆಲ್ಲ ಅಂತಂದು ಆಲೋಚನೆ ಮಾಡ್ತೈತೆ ಮಗ. ಹ್ಞೂ ಅವಾಗ ನಮ್ಮ ಮಾವ ಮಗ ಓದಿರ್ತಾರೆ ದೇವ್ರ ನಿಂಬಿದ್ದದು. ಹ್ಞೂ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ, ನಮ್ಗೆ ದೇವ್ರೇ ದಾರಿ ತೋರಿಸ್ಬೇಕು. ಈ ಗಾಡಿ ನಾನು ಹೆಂಗ್ ಹೋಗ್ಬೇಕು ದೂರ, ಹ್ಞೂ 500 ಕಿಲೋಮೀಟರ್ ಊರೈತೆ. ಹ್ಞೂ ಈ ಬಸ್ಸು ಅಲ್ಲಿ ಅಂದ್ರೆ ಟ್ರೈನ್ ಅಲ್ಲಿ ಅಂದ್ರೆ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತ ನಾವು ಆಲೋಚನೆ ಮಾಡಿದ್ರೆ, ದೇವ್ರೇ ಸ್ತೋತ್ರವಾಗಪ್ಪ, ನಾನು ಈ ಗಾಡಿ ನಂಗನ್ನ ಮಾಡಿ ಊರಿಗೆ ಮುಡ್ಸಂಗ ನಿನ್ನ ಅಷ್ಟು ಕಪ್ಸಿನ ನನ್ನ ಸ್ತೋತ್ರ ಅಂದೈತೆಯ. ಹ್ಞೂ ಅವಾಗ ಅಲ್ಲಿದ್ದ ತುಮಕೂರಿಗೆ ಬಂದನಯ್ಯ. ಹ್ಞೂ 4 ಗಂಟೆಯಿಂದ ರಾತ್ರಿ ಒಪ್ಪಣಿಗೆ ಹ್ಞೂ ತುಮಕೂರ ಅವತ್ತು ರಾತ್ರಿ ಇಳಿಸ್ತಿದ್ದಾನೆ. ಹ್ಞೂ ತುಮಕೂರಿಂದ ಬರ್ಬೇಕಲ್ಲಯ್ಯ. ಹೌದು. ತುಮಕೂರು ಸ್ವಲ್ಪ ತಡ ತಿಂತೆಯ, ಮತ್ತೆ ಕಟ್ಟಾಗ್ಬಿಟ್ಟಿತ್ತು. ಹ್ಞೂ ಅದು ದಾರಿ ಹೌದು. ಮೆಕ್ಯಾನಿಕ್ ಇಲ್ಲ, ಯಾರು ಇಲ್ಲ. ಹ್ಞೂ ನಾನು ಹೆಂಗ್ ಮಾಡ್ಲಪ್ಪ ದೇವ್ರೆ, ನನಗಂತ ಯಾರು ದಿಕ್ಕಿಲ್ಲ. ಗಾಡಿ ಕೊಡತ್ತ ದೇವ್ರೇ ಸೋತ್ರ ನೀನೇ ಹೆಂಗ್ ಕರ್ಕೊಂಡು ಬೈತಿಲ್ಲ ನನಗಂತೂ. ಹ್ಞೂ ದೇವ್ರು ನಿನ್ ಕರ್ಕೊಂಡ್ ಬಂದಿದ್ದೀನಿ, ನಾನು ಬೈತೀನಿ, ನನಗಂತ ಹೇಗೆ ಬೈತಿಲ್ಲಪ್ಪ, ನನ್ನ ದುಡ್ಡು ಕೂಡ ಬಾಳಲ್ಲ, ನಾನೆಲ್ಲ ಗಾಡಿ ಗಂಟು ಮುಗ್ಲಾಗ್ಬಿಟ್ಟಿನಿ ಅಂತಂದು ಕೊಂಡಿಲಿಂದ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಮುಟ್ಟಿದ್ದೆ ನೋಡೋದಾರ್ಯಾಗ. ಅವಾಗ ಸ್ಟಾರ್ಟಿಂಗ್ ಮಾಡ್ತಿದ್ದೆಯ ಅಂತ ಊರಿಗೆ ಹೊರಗಡೆ ಸೋತ್ರ ಅಂತ ಬೆಳಿಗ್ಗೆ ರಾತ್ರಿ 7 ಮನೆಗೆ ಬಂದಾಗ 7:30 7 ಎಲ್ಲಿ ನಿಂತಲ್ಲ ಗಾಡಿ ಅವಾಗ. ಹಾಂ 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 2 ಗೆರೆ ಮಾತಂತೆ, 1 ಗೆರೆ ಆಡ್ತಿರ್ತಾಂಗ್ರೆ. ಹಾಂ ಓಕೆ ಓಕೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬೆಂಗಳೂರಿನಿಂದ ಸುಮಾರು ಒಂದು 450 ಕಿಲೋಮೀಟ್ರ್ಗಿಂತಲೂ ಜಾಸ್ತಿ, ಸುಮಾರು ಒಂದು 500 ಕಿಲೋಮೀಟ್ರ್. ಹಾಂ 500 ಕಿಲೋಮೀಟ್ರ್ ಅಷ್ಟು ದೂರದವರೆಗೆ ಗಾಡಿ ಕೆಟ್ಟೋಗಿದೆ. ಆ ಸಮಯದಲ್ಲಿ ಯಾರು ಕೂಡ ಸಹಾಯಕರಿಲ್ಲ, ಮೆಕ್ಯಾನಿಕ್ ಹತ್ರ ಹೋಗುವಂಥ ಸ್ಥಿತಿ ಇಲ್ಲ. ಅಂತಹ ಗಾಡಿನ ಕೇವಲ 2 ಗೇರಲ್ಲಿ ಅಲ್ಲಿಂದ ಏನು ಮಾಡಿದ್ದಾರೆ, ನಡ್ಸ್ಕೊಂಬಂದಿದ್ದಾರೆ. ಯಾವುದೇ ಅಪಾಯ ಆಗಲಾರ್ದಾಗಿ ದೇವರು ಸುರಕ್ಷಿತವಾಗಿ ವೆಂಕಟೇಶ್ನನ್ನು ಈ ಸ್ಥಳಕ್ಕೆ ಮುಟ್ಟಿಸಿದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಆಮೇನ್.